ಸ್ಕ್ಯಾನ್ ಮಾಡಿಸ್ಬೇಕು. ಕನಿಷ್ಠ ₹100 ಅದಕ್ಕೆ ಪಕ್ಷದ ಅಕೌಂಟಿಗೆ ಅದು ಹೋಗುತ್ತೆ. ಅದು ಹೋದ್ಮೇಲೆ ಅದಕ್ಕೆ 13 ಡಿಜಿಟ್ ಇರುವಂಥ ಒಂದು ನಂಬರ್ ಬರುತ್ತೆ. ಆ ನಂಬರನ್ನು ನಾನು ಎಂಟ್ರಿ ಮಾಡಬೇಕು. ಅದು UTR ಗೊತ್ತಾಗಲಿಕ್ಕೆ UTR ಅಂದರೆ ಅದು ಗೊತ್ತಾಗ್ಬಿಟ್ಟು 13 ಸಂಖ್ಯೆ ಇರೋದು ಬರುತ್ತೆ. ಅದು UTR ಅಂತ ಕರೀತಾರೆ. ಅದಕ್ಕೆ ಆ UTR ನಂಬರ್ನ ಅಲ್ಲಿ ಮಾಡಿದಾಗ ಅವರು ಅಧಿಕೃತವಾಗಿ ಎಲ್ಲ ಕಾಲಮನ್ನು ಫಿಲ್ ಮಾಡಿದ್ರೆ ಒಂದು ಕಾಲಮ್ ಬಿಟ್ಟು ಯಾವ ಪರಿಚಯ ಇದ್ದಾರೆ ಅವ್ರದ್ದೊಬ್ಬರದ್ದು ಬಿಟ್ಟೆ ಬಾಕಿ ಎಲ್ಲರದನ್ನು ಕರೆಕ್ಟಾಗಿದ್ದಾಗಲ್ಲ ಫಿಲ್ ಮಾಡಿದರೆ ಅದೆಲ್ಲ ತುಂಬಿಸಿದ್ರೆ ಮಾಡಿದ್ರೆ 5-6 ಇರುತ್ತೆ ಅಷ್ಟೇ. ಅದಕ್ಕೆ ಅದನ್ನು ತುಂಬಿಸ್ಬಿಟ್ಟು ಅವರಿಗೆ ಓಕೆ ಕೊಟ್ಟರೆ ಅವ್ರು ಮೆಂಬರ್ ಆಗ್ತಾರೆ. ಬೇರೆಯವ್ರು ಗೊತ್ತಿರೋರು ಮಾಡುವಾಗ ಅದನ್ನು ನೋಡ್ಕೊಳ್ಳಿ, ಸ್ವಲ್ಪ ಇದೆ. ಅದನ್ನು ಮಾಡಾದ್ಮೇಲೆ ಮೆಂಬರ್ ಆಗ್ತಾರೆ. ಅದನ್ನು ಅವ್ರಿಗೆ ಜೊತೆಲೆ ಸ್ಕ್ರೀನ್ಶಾಟ್ ಹೋಗ್ಲಿಕ್ಕೆ ಕೇಳಿ ಸಾಧ್ಯವಾದರೆ ಅವ್ರ ಮೊಬೈಲಲ್ಲೇ ಮಾಡೋದಾದ್ರೆ ಮಾಡಿ. ನೀವು ಅವ್ರದ್ದು ಆಗಿಲ್ಲ ಇನ್ನೊಂದಾಗಿದೆ ಅಂದರೆ ನಿಮ್ಮ ಮೊಬೈಲಲ್ಲಿ ಮಾಡಿ. ಅಂದರೆ ಅವ್ರ ನಂಬರ್ ಸ್ಕ್ಯಾನ್ ಮಾಡಿದ್ಮೇಲೆ ಆ ನಂಬರ್ ನೆನ್ಪಿಟ್ಕೊಳ್ಬೇಕು. ಆ ನಂಬರಿಗೆ ಎಂಟ್ರಿ ಮಾಡಬೇಕು. ಅದೊಂದು ನಿಮಗೆ ಅದು ಹುಡುಕೋದು ಹೇಗೆ ನೀವು ಆ ದುಡ್ಡು ಸ್ಕ್ಯಾನ್ ಮಾಡಿರ್ತಾರಲ್ಲ ಅದರಲ್ಲಿ ವಾಪಸ್ ಹೋದರೆ ಅಲ್ಲಿ UTR ನಂಬರ್ ಸಿಗುತ್ತೆ. ಅವ್ರ ಫಂಡ್ ಟ್ರಾನ್ಸಾಕ್ಷನ್ ಆಗಿರೋ ವಿವರ ಇರುತ್ತಲ್ಲ ಆ ವಿವರದಲ್ಲಿ ಅದು ಸಿಗುತ್ತೆ ನಿಮಗೆ. ಅದು UTR ನಂಬರ್ನ ಎಲ್ಲ ಹಾಕಿ ಅದನ್ನು ಅಲ್ಲಿ ಹಾಕಾದ್ಮೇಲೆ ಅವರು ಮೆಂಬರ್ಶಿಪ್ ಆಗ್ತಾರೆ. ಅವರಿಗೆ ಒಂದಷ್ಟು ಬೇಕಾದ್ರೆ ಫೋಟೋ ಹೊಡ್ಕೊಳ್ಳೋ ಜೊತೆಲಿ ಮೆಂಬರ್ ಆಗಿದ್ದಾರೆ ಅಂತ ಒಂದು